ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ, ಹಾಗೆ ಯಾವ ರೀತಿಯ ಆಶೀರ್ವಾದವನ್ನು ತೋರ್ತಾ ಇದ್ದಾರೆ, ಹಾಗೆ ನಿಮ್ಮ ಈ ಸಮಯದ ಎನರ್ಜಿಯ ಪ್ರಕಾರ, ನಿಮ್ಮ ಮನಸ್ಥಿತಿಯ ಪ್ರಕಾರ ಬಾಬಾ ನಿಮಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಮೊದಲನೆಯದಾಗಿ ಶ್ರದ್ಧಾ ಸಬೂರಿಯಿಂದ ಇರಿ ಎನ್ನುವ ಆಶೀರ್ವಾದವನ್ನೇ ಮಾಡ್ತಾ ಇದ್ದಾರೆ. ನೀವು ಈ ಸಮಯದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಒಂದು ಫಲಿತಾಂಶವನ್ನು ಕಾಯ್ತಾ ಇದ್ದೀರಾ. ಅದು ಎಕ್ಸಾಮ್ ಇರ್ಬೋದು, ಇಲ್ಲ ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲ ಅಂದರೆ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ, ಹಾಗೆ ಆ ಕೆಲಸ ನನಗೆ ಸಿಗುತ್ತಾ ಅಂತೇಳಿ ಕಾಯ್ತಾ ಇದ್ದೀರಾ. ಇಲ್ಲ ಅಂದರೆ ಯಾವುದೋ ಒಂದು ಪ್ರಶ್ನೆಯನ್ನು ಯಾರೋ ಬಳಿನೋ ಇಟ್ಟಿದ್ರಿ, ಖಂಡಿತ ಆ ವಿಚಾರದಲ್ಲಿ ನಂಬಿಕೆ ಇಟ್ಟು ಕಾಯ್ತಾ ಇದ್ದೀರಾ, ಹಾಗೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಖಂಡಿತ ನಿಮ್ಮ ನಂಬಿಕೆಗೆ ಫಲ ಸಿಗುತ್ತೆ, ಒಳ್ಳೆಯದೇ ಆಗುತ್ತೆ ಎನ್ನುವ ಶುಭ ಸೂಚನೆಯನ್ನು ಮೊದಲನೇದಾಗಿ ಕೊಡ್ತಾ ಇದ್ದಾರೆ. ನಿಮ್ಮ ಪಾಸ್ಟಲ್ಲಿ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗಿರ್ಬೋದು, ತಪ್ಪು ನಿರ್ಧಾರಗಳಾಗಿರ್ಬೋದು, ಇಲ್ಲ ಹಿಂದಿನ ಜನ್ಮದಲ್ಲಿ ಯಾವುದೇ ರೀತಿ ತಪ್ಪುಗಳನ್ನು ಮಾಡಿದರೆ ಕ್ಷಮಿಸು ಅನ್ನುವ ರೀತಿಯಲ್ಲಿ ನೀವು ಬಾಬಾರವರ ಪಾದಗಳಲ್ಲಿ ಈ ಸಮಯದಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ನನ್ನ ಪ್ರೇಮ, ನನ್ನ ದಯೆ, ನನ್ನ ಕರುಣೆ ನಿನ್ನ ಪಾಪಗಳಿಗಿಂತಲೂ ಕೂಡ ದೊಡ್ಡದು. ಹಾಗಾಗಿ ನಾನು ನಿನ್ನ ತಪ್ಪುಗಳನ್ನು ಕ್ಷಮಿಸ್ತೀನಿ, ಬದುಕಲಿಕ್ಕೆ ನಿನಗೆ ಒಂದು ಅವಕಾಶವನ್ನು ಕೊಡ್ತೀನಿ, ಒಂದು ಹೊಸ ತಿರುವನ್ನು ತರ್ತೀನಿ ನಿನ್ನ ಜೀವನದಲ್ಲಿ. ನೀನು ನನ್ನ ಪಾದಗಳಲ್ಲಿ ಶರಣಾಗಿದೆಯಾ ಅಂದರೆ ನಿನ್ನ ಸಂಪೂರ್ಣ ಭಾರವನ್ನು ನಾನು ಭರಿಸ್ತೀನಿ, ನಿನಗೊಂದು ಅವಕಾಶ ಕೊಡ್ತೀನಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಕೆಲವರ ಎನರ್ಜಿಯ ಪ್ರಕಾರ, ಈಗಿನ ಮನಸ್ಥಿತಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ಅಡೆತಡೆಗಳು ಉಂಟಾಗ್ತಾ ಇದೆ. ನಿಮ್ಮನ್ನ ನಿಲ್ಲಿಸಲು ಅಲ್ಲ ಈ ಪ್ರಯತ್ನ, ನಿಮಗೆ ಸರಿದಾರಿ ತೋರಿಸಲು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಅದು ನಿಮಗೆ ಯಾರೋ ಅಡೆತಡೆಗಳನ್ನು ಮಾಡಿ ನಿಲ್ಲಿಸ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇದೆ, ಆದರೆ ಖಂಡಿತ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ, ಯಾವುದೇ ಕಾರಣಕ್ಕೂ ಕೆಟ್ಟದಾಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಸಂದೇಶ ಬರ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರದಲ್ಲಿ ಅಡೆತಡೆ ಆಗ್ತಾ ಇದೆ ಅಂದರೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಖಂಡಿತವಾಗಿ ನಿಮಗೆ ವಿಶೇಷವಾದ ಒಂದು ದಾರಿ ಸಿಗುತ್ತೆ. ಹಾಗೆ ಕೆಲವರು ಪ್ರಮೋಷನ್ ಸಿಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ, ಖಂಡಿತವಾಗಿ ಮುಂದಿನ ತಿಂಗಳಲ್ಲಿ ಆ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಸೂಚನೆ ಕೊಡ್ತಾ ಇದ್ದಾರೆ. ಪ್ರಯತ್ನ ಮಾಡಿ, ಖಂಡಿತವಾಗಿ ಸಿಗುತ್ತೆ. ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ನೀವು ಒಂದು ಭಯದಿಂದ ಹೊರಗೆ ಬರ್ತಾ ಇದ್ದೀರಾ, ಅಂದರೆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಸಂದೇಶ ಬರ್ತಾ ಇದೆ. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಥಿತಿ ಸ್ಟ್ರಕ್ ಆಗಿಬಿಟ್ಟಿತ್ತು, ಅದರಿಂದ ಹೊರಗೆ ಬರಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಗೊಂದಲ ನಿಮ್ಮನ್ನ ಆವರಿಸಿತ್ತು. ನಕಾರಾತ್ಮಕತೆಯನ್ನು ಹೊಂದಿರುವ ಜನರು ಕೂಡ ನಿಮ್ಮ ಸುತ್ತಮುತ್ತ ಇದ್ರು. ಎಲ್ಲ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿಕೊಂಡು ನೀವೀಗ ಹೊರಗೆ ಬರ್ತಾ ಇದ್ರೆ, ಅಂದರೆ ಒಂದು ದೈವಿಕ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಅಂದರೆ ಅದು ನೀವೊಂದು ಸೇವೆ ಮಾಡಿರೋದ್ರಿಂದ ಆಗಿರ್ಬೋದು, ಇಲ್ಲ ಒಂದು ದಾನ ಧರ್ಮದ ಸೇವೆ ಮಾಡಿರೋದ್ರಿಂದ ಆಗಿರ್ಬೋದು, ಖಂಡಿತವಾಗಿ ಈ ಸಮಯದಲ್ಲಿ ನಿಮಗೆ ಆ ದೈವಿಕ ಶಕ್ತಿಯ ರಕ್ಷಣೆ ಸಿಗ್ತಾ ಇದೆ. ಅಂದರೆ ನೀವು ಯಾರಿಗೋ ದಾನವನ್ನು ಕೊಟ್ಟಿದ್ದೀರಾ ಅಂದರೆ ಕರ್ಮಗಳ ರೂಪದಲ್ಲಿ ಅವರು ಆ ದಾನವನ್ನು ನಿಮ್ಮಿಂದ ಸ್ವೀಕರಿಸಿದ್ದಾರೆ. ಅಂದರೆ ನಿಮ್ಮ ಕರ್ಮಗಳನ್ನೇ ದಾನದ ರೂಪದಲ್ಲಿ ಸ್ವೀಕರಿಸಿ ನಿಮಗೆ ಮುಂದುವರಿಲಿಕ್ಕೆ, ಹಾಗೆ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅವರು ನಿಮಗೆ ಸಹಾಯ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ನಾನೇ ನನ್ನ ಇಚ್ಛೆಯ ಮೂಲಕನೇ ಯಾರಿಗೂ ನೀನು ದಾನ ಮಾಡಿದ್ಯಾ, ಅದು ನಿನ್ನ ಕರ್ಮ ಕಳೆಯುವ ಕೆಲಸ ಮಾಡಿದೆ. ಖಂಡಿತ ನಿನ್ನ ಜೀವನದಲ್ಲಿ ಈಗ ಅಡೆತಡೆಗಳು ಏನು ಉಂಟಾಗಿದವಲ್ಲ, ಕೆಲವು ವಿಚಾರದಲ್ಲಿ ಸ್ಟ್ರಕ್ ಆಗಿದೆ, ಅದರಲ್ಲಿ ಮುಂದುವರಿಲಿಕ್ಕಾಗ್ತಾ ಇಲ್ಲ, ಎಲ್ಲ ಅಡೆತಡೆ ಉಂಟಾಗ್ತಿದೆ, ನಾನು ಏನು ಅಂದ್ಕೊಂಡ್ರೂ ಆಗ್ತಾ ಇಲ್ಲ, ಮನಸ್ಸು ಒಂಥರ ಬ್ಲಾಕ್ ಆದಂಗೆ ಆಗ್ಬಿಟ್ಟಿದೆ, ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತೇಳಿ ಏನು ಚಿಂತೆ ಮಾಡ್ತಿದ್ರಲ್ಲ, ಚಿಂತೆ ಮಾಡೋದು ಬೇಡ, ನನ್ನ ಚಿಂತನೆ ಮಾಡಿ ಎಲ್ಲ ಸರಿಯಾಗುತ್ತೆ, ದಾರಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಮೆಡಿಟೇಷನ್ ಅಂದರೆ ನೀವು ಶ್ರದ್ಧಾ ಸಬೂರಿಯನ್ನು ಹೊಂದಿ ನೀವು ಧ್ಯಾನ ಮಾಡಬೇಕು ಅನ್ನುವ ರೀತಿಲಿ ಇಲ್ಲಿ ಬಾಬಾ ಸೂಚನೆ ಕೊಡ್ತಿದ್ದಾರೆ. ಹಾಗೆ ಪ್ರಾರ್ಥನೆ ಅಂತೂ ಸದಾ ನೀವು ಮಾಡ್ತಾನೆ ಇರಬೇಕು, ಹಾಗೆ ಅದ್ರ ಜೊತೆ ಒಳ್ಳೆಯ ಸೇವೆಯನ್ನು ಕೂಡ ಮಾಡಬೇಕು. ಬರೀ ಪೂಜೆಗಳನ್ನು ಮಾಡಿದಾಗ, ವ್ರತಗಳನ್ನು ಮಾಡಿದಾಗ, ಇಲ್ಲ ಯಾವುದೇ ರೀತಿ ಭಗವಂತನಿಗೆ ಸೇವೆ ಮಾಡ್ತಾ ಇದ್ರಿ ಅಂದರೆ ಅದ್ರ ಜೊತೆಗೆ ನೀವು ಒಂದು ಸೇವೆಯನ್ನು, ಅಂದರೆ ದಾನ ಧರ್ಮದ ಸೇವೆ ಆಗಿರ್ಬೋದು, ನಿಸ್ಸಹಾಯಕರ ಸೇವೆ ಆಗಿರ್ಬೋದು, ಪ್ರಕೃತಿಗೆ, ಪ್ರಾಣಿ ಪಕ್ಷಿಗಳಿಗೆ ಒಂದು ಸೇವೆ ಮಾಡ್ತಿರಲ್ಲ, ಆ ಸೇವೆ ಇದ್ದಾಗ ಮಾತ್ರ ನಿಮ್ಮ ಪೂಜೆ ಬೇಗನೆ ಸ್ವೀಕರಿಸ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಸ್ನೇಹಿತರೆ, ಬರೀ ಪೂಜೆ ಮಾತ್ರ ನನಗೆ ಇಷ್ಟ ಆಗೋದಿಲ್ಲ, ಅದ್ರ ಜೊತೆಗೆ ನಿಮ್ಮ ಒಂದು ಸೇವೆ ಕೂಡ ಸೇರಿದಾಗ ಅದು ಪೂರ್ಣತೆಯನ್ನು ಪಡ್ಕೊಳ್ಳುತ್ತೆ, ನಾನು ಕೂಡ ಫಲ ಕೊಡಲಿಕ್ಕೆ ಬೇಗನೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಪ್ರವೇಶ ಮಾಡಲಿಕ್ಕೆ ಹೊರಟಿದೆ, ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು, ಒಟ್ಟು ಇಲ್ಲಿ ಬೆಳಕು ಕಾಣಿಸ್ತಾ ಇದೆ. ಖಂಡಿತ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಒಂದು ಬೆಳಕನ್ನು ಫೀಲ್ ಮಾಡ್ತೀರಾ, ಅದು ಶುಭ ಸಮಾಚಾರದ ವಿಚಾರದಲ್ಲೇ ಆಗಿರ್ಬೋದು. ಯಾಕಂದರೆ ಯಾರೆಲ್ಲ ಕನ್ಸೀವ್ ಆಗಬೇಕು ಅಂತೇಳಿ ಬಹಳ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದಾರೆ, ಒಂದು ತಾಯ್ತನದ ಸುಖವನ್ನು ಅನುಭವಿಸಬೇಕು ಅಂತೇಳಿ ಬಹಳ ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಬಾಬಾರವರಲ್ಲಿ ಒಂದು ಪ್ರಾರ್ಥನೆ
ಪ್ರಾರ್ಥನೆ ಇಟ್ಟು ಪೂಜೆಯನ್ನು ಮಾಡಿದಿರಾ, ಅದಕ್ಕೆ ಪ್ರತಿಯಾಗಿ ಸೇವೆಯನ್ನು ಕೂಡ ಮಾಡಿದಿರಾ. ಅಂದರೆ ಪೂಜೆ ಮತ್ತು ಸೇವೆ ಎರಡೂ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಎರಡೂ ಸೇವೆಯನ್ನು ನಾನು ಸ್ವೀಕರಿಸಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಫಲ ನಿಮಗೆ ಸಿಗುತ್ತೆ. ಅಂದರೆ ನಿಮ್ಮ ಮನೆಗೆ ಬೆಳಕು ಬರುತ್ತೆ. ಕುಲದ ದೀಪ ಅಂದರೆ ನಮ್ಮ ಕುಲದ ಉದ್ಧಾರ ಆಗಬೇಕು ಅಂತೇಳಿ ಏನು ಬಯಸ್ತಾ ಇದ್ದೀರಾ, ಖಂಡಿತವಾಗಿಯೂ ನಿಮ್ಮ ಕುಲದ ಉದ್ಧಾರ ಆಗತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಭರವಸೆ ಇಡಿ, ಹಾಗೆ ಒಳ್ಳೆಯ ಉದ್ದೇಶವನ್ನು ಹೊಂದಿ ಸಕಾರಾತ್ಮಕವಾಗಿ ಚಿಂತಿಸಿ, ಯಾವುದಕ್ಕೂ ಹಿಂಜರಿಬೇಡಿ. ಕೂಡ ಒಂದು ದಿನ ಉತ್ತರ ಸಿಕ್ಕೇ ಸಿಗುತ್ತೆ. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ, ಎಲ್ಲದೂ ಕೂಡ ಬದಲಾವಣೆಯನ್ನು ಕಂಡ್ಕೊಳ್ಳುತ್ತೆ. ಈ ಸಮಯ ನಿಮ್ಗೆ ಸರಿ ಇಲ್ಲ ಅಂತೇಳಿ ಯಾಕೆ ಅನ್ಕೊಳ್ತೀಯಾ, ಈ ಸಮಯದಲ್ಲಿ ಎಲ್ಲ ರೀತಿಯ ಒಳ್ಳೆಯ ಸಿದ್ಧತೆ ನಾನು ಮಾಡ್ತಾ ಇದ್ದೀನಿ, ಹಾಗಾಗಿ ನೀನು ಚಿಂತೆ ಮಾಡೋದು ಬೇಡ, ಮುಂದಿನ ಸಮಯವೇ ನಿಂದು ಒಳ್ಳೆಯ ರೀತಿಯಲ್ಲಿ ನಾನು ಪರಿವರ್ತನೆ ಮಾಡಿಕೊಡ್ತೀನಿ. ಹಾಗಾಗಿ ಆ ಭರವಸೆ ಇಟ್ಕೋ. ಮುಂದಿನ ದಿನಗಳಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ನಿರೀಕ್ಷೆಯನ್ನು ಮಾಡ್ತೀರಲ್ಲ, ಖಂಡಿತ ಆ ರೀತಿಯಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಸ್ಪರ್ಶವಾಗ್ತಾ ಇದೆ, ಅಂದರೆ ತುಂಬ್ತಾ ಇದೆ. ಆದಷ್ಟು ಬೇಗನೆ ಆ ದಿನಗಳನ್ನು ನೀವು ನೋಡ್ತೀರಾ. ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಇಲ್ಲ ಮಕ್ಕಳು ಯಾವುದೋ ಒಂದು ಎಕ್ಸಾಮ್ ಅಟೆಂಡ್ ಮಾಡಿದ್ರು, ಅದರ ರಿಸಲ್ಟ್ ಹೇಗೆ ಬರುತ್ತೆ ಎನ್ನುವ ವಿಚಾರದಲ್ಲಿ ಆತಂಕವಾಗಿದ್ದೀರಾ, ಇಲ್ಲ ಮಗಳು ಒಂದು ಕೆಲಸದ ವಿಚಾರದಲ್ಲಿ ಬಹಳ ಪ್ರಯತ್ನ ಪಡ್ತಾ ಇದ್ರು, ಆ ಕೆಲಸ ಅವರಿಗೆ ಸಿಗುತ್ತಾ, ಅವ್ರ ಜೀವನದಲ್ಲಿ ಅವ್ರು ಏನಾದರೂ ಒಂದು ಚೇತರಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಾವಲಂಬಿಯಾಗಿ ಬದುಕ್ತಾರಾ ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ. ಅಂದರೆ ಖಂಡಿತವಾಗಿ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಯಾಕಂದರೆ ನಿಮ್ಮ ಪ್ರಾರ್ಥನೆ ಆಗಿದೆ ನಿಮ್ಮ ಮಕ್ಕಳ ಪರವಾಗಿ. ಅಂದರೆ ಮಕ್ಕಳು ಯಾವುದೇ ರೀತಿ ದಾರಿ ತಪ್ಪಲಿಕ್ಕೆ ನಿಮ್ಮ ಪ್ರಾರ್ಥನೆ ಬಿಡೋದಿಲ್ಲ. ತಾಯಿಯಾಗಿ, ತಂದೆಯಾಗಿ, ಇಲ್ಲ ಹಿತೈಷಿಯಾಗಿ ನೀವು ಒಬ್ಬರಿಗೆ ಒಂದು ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದು ನಿಸ್ವಾರ್ಥತೆಯಿಂದ ಕೂಡಿರೋದ್ರಿಂದ ನಿಮ್ಮ ಬ್ಲೆಸ್ಸಿಂಗ್ ನೇರವಾಗಿ ಅವರಿಗೆ ರಕ್ಷಣೆ ಮಾಡುತ್ತೆ. ಅಂದರೆ ಅವ್ರು ಮುಂದೆ ಹೋಗಲಿಕ್ಕೆ ದಾರಿ ಕೂಡ ತೋರಿಸುತ್ತೆ. ಹಾಗೆ ಅವರ ಜೀವನದ ದಾರಿಯಲ್ಲಿರುವ ಅಡೆತಡೆಗಳನ್ನು ಕೂಡ ಅದು ನಿವಾರಣೆ ಮಾಡುತ್ತೆ. ಹಾಗಾಗಿ ನೀವು ಯಾವ ರೀತಿಯ ಕರ್ಮದ ಉದ್ದೇಶಗಳನ್ನು ಹೊಂದುತ್ತಾ ಹೋಗ್ತೀರೋ ಅದೇ ರೀತಿ ನಿಮ್ಮ ಕುಟುಂಬ ಅದರ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೆ. ನಾನು ನಿಮ್ಮ ಜೊತೆಗಿದ್ದೀನಿ, ಮಾರ್ಗದರ್ಶನ ಮಾಡ್ತಾ ಇದ್ದೀನಿ, ನಿಮ್ಮ ಪ್ರತಿ ಸೇವೆಯನ್ನು ಕೂಡ ನಾನು ಸ್ವೀಕರಿಸ್ತಾ ಇದ್ದೀನಿ. ಹಾಗಾಗಿ ಪೂಜೆ ಮಾತ್ರ ಅಲ್ಲ, ಅದ್ರ ಜೊತೆ ಸೇವೆ ಸೇರಿದಾಗ ಮಾತ್ರ ಆ ಪೂಜೆಯನ್ನು ನಾನು ಪರಿಪೂರ್ಣ ಅಂತೇಳಿ ಭಾವಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಈ ಅಮಾವಾಸ್ಯೆಯ ನಂತರದ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ವಿಶೇಷವಾದದ್ದನ್ನು ಆಕರ್ಷಣೆ ಮಾಡ್ತೀರ, ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅಂದರೆ ಅದು ಯಾವುದೋ ಒಂದು ವಿಚಾರದಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರಲ್ಲ, ಆ ಪ್ರಾರ್ಥನೆ ಫಲ ಕೊಡಲಿಕ್ಕೆ ಸಿದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಏನು ಮಾಡಬೇಕು ಅಂತೇಳಿ ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ರಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ, ಅದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೆರವೇರುತ್ತೆ. ಅದರಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ. ಹಾಗೆ ನೀವು ಜೀವನದಲ್ಲಿ ಮುಂದುವರಿಲಿಕ್ಕೆ ಬಾಬಾ ನಿಮಗೆ ಒಂದು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಪ್ರಾರ್ಥನೆಯ ಫಲವಾಗಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ನಿಮ್ಮ ಜೀವನದಲ್ಲಿರುವ ಒಂದು ನಿಜವಾದ ಉದ್ದೇಶದ ಕಡೆಗೆ ನಿಮ್ಮ ಜೀವನದಲ್ಲಿ ಈಗ ಬರ್ತಾ ಇರುವ ಕಠಿಣತೆಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಖಂಡಿತವಾಗಿಯೂ ಕರೆದೊಯ್ಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಸೂರ್ಯೋದಯವನ್ನು ನೀವು ನೋಡ್ತೀರಾ. ಒಂದು ಹೊಸ ಅನುಭವ ನಿಮ್ಮನ್ನು ಒಂದು ಹೊಸ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಕೆಲವು ತಿರುವುಗಳನ್ನು ಈಗಾಗಲೇ ಹೊಂದಿದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಕೂಡ ಮೆಸೇಜ್ ಬರ್ತಾ ಇದೆ. ಈ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ನಿಮ್ಮಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ. ಹಾಗಾಗಿ ನಿಮ್ಮ ದೇಹದಲ್ಲಿರುವ ಕೆಲವು ಬಾಧೆಗಳು ಕೂಡ ನಿವಾರಣೆ ಕಾಣ್ತವೆ. ಅಂದರೆ ನೋವಾಗಿರ್ಬೋದು, ಇಲ್ಲ ಮನಸ್ಥಿತಿ, ಒತ್ತಡ, ಇಲ್ಲ ಖಿನ್ನತೆ, ಈ ರೀತಿ ಆತಂಕದ ವಿಚಾರಗಳಿದ್ವಲ್ವ, ಅವೆಲ್ಲವೂ ಹಂತ ಹಂತವಾಗಿ ಬೆಳಕಿನತ್ತ ಸಾಕ್ತವೆ. ನೀವು ನಿಮ್ಮನ್ನು ನೀವು ನೆಗೆಟಿವ್ ಎನರ್ಜಿಯಿಂದ ಒಂದು ಪಾಸಿಟಿವ್ ಎನರ್ಜಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿ ಈ ಪ್ರಯತ್ನದಲ್ಲಿ ನೀವು ಫಲವನ್ನು ಕಾಣ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಬಾಬಾರವರ ಪಾದಗಳಲ್ಲಿ ಕೆಲವು ಭಾರವನ್ನು ಹಾಕಿದ್ರಿ. ಗಂಡ ಹೆಂಡತಿಯ ಸಂಬಂಧ ಸರಿಯಾಗಬೇಕು, ನಮ್ಮ ಮನೆಯವರು ಎಲ್ಲ ರೀತಿಯ ಕೆಟ್ಟ ಚಟಗಳಿಂದ ಹೊರಗೆ ಬರಬೇಕು, ಅವರ ಕೋಪ ಕಡಿಮೆ ಆಗಬೇಕು, ಅವ್ರು ನೆಮ್ಮದಿಯಾಗಿ ಇರಬೇಕು, ಹಾಗೆ ನಾವು ಕೂಡ ಅವರನ್ನು ನೋಡಿ ಸಂತೋಷ ಪಡಬೇಕು ಅಂತೇಳಿ ನಿಮ್ಮ ಪ್ರಾರ್ಥನೆಯಾಗಿತ್ತು. ಖಂಡಿತ ಮುಂದಿನ ದಿನಗಳಲ್ಲಿ ಅದರ ಫಲವನ್ನು ಕಾಣ್ತೀರಾ ಅನ್ನುವ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿ ಶ್ರದ್ಧೆಗೂ, ನಿಮ್ಮ ಪ್ರತಿ ಪ್ರಾರ್ಥನೆಗೂ ನಾನು ಫಲ ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ನಿಶ್ಚಿಂತೆಯಿಂದ ನೀವು ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಹೋಗಿ, ನಾನು ಅಷ್ಟೇ ಪ್ರಾಮಾಣಿಕತ್ವದಿಂದ ನಿಮ್ಮ ಕರ್ಮಗಳನ್ನು ಸರಿಪಡಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಿಮ್ಮ ಜೀವನದಲ್ಲಿ ನಾನು ಸುಖ, ಶಾಂತಿ, ನೆಮ್ಮದಿಯನ್ನು ತುಂಬಿಸ್ತೀನಿ. ಇದು ನನ್ನ ಭರವಸೆಯಾಗಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಚಿಂತಿಸಬೇಡ್ರಿ. ಯಾರೋ ಮೋಸ ಮಾಡಿದ್ರು, ಇಲ್ಲ ನಾನು ಮೋಸ ಹೋದೆ ಅಂತ ಹೇಳಿ ನೀವು ಚಿಂತಿಸಬೇಡ್ರಿ. ನಾನು ನಿಮ್ಮ ಜೊತೆಗಿದ್ದೀನಿ. ನೀವು ಕಳೆದುಕೊಂಡದ್ದಕ್ಕಿಂತ ಹೆಚ್ಚೇ ನಾನು ನಿಮ್ಗೆ ಕೊಡ್ತೀನಿ. ಅದರ ವಿಶ್ವಾಸ ನಿಮಗಿರಲಿ. ಅದರ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಿ, ನಿಮ್ಮ ಕರ್ಮಗಳ ಉದ್ದೇಶವನ್ನು ನಾನು ಸಾಕಾರಗೊಳಿಸ್ಕೊಡ್ತೀನಿ, ಒಳ್ಳೆಯ ಸಮಯವಾಗಿ ಬದಲಾಯಿಸಿ ಕೊಡ್ತೀನಿ. ನಂಬಿಕೆ ಇಡಿ. ಎಷ್ಟು ನಂಬಿಕೆ ಇಡ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದುತ್ತೀರಾ. ಒಳ್ಳೆಯ ಉದ್ದೇಶ ಹೊಂದಿದಷ್ಟು ನಿಮ್ಮ ಜೀವನದಲ್ಲಿ ಒಂದು ಮುಖ್ಯವಾದ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬದಲಾವಣೆ ಸಿಗುತ್ತೆ, ಹಾಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಸಂಬಂಧಗಳನ್ನು ಬೆಸೆದುಕೊಳ್ಳಲಿಕ್ಕೂ ಕೂಡ ಕಾರಣವಾಗುತ್ತೆ. ಹಾಗೆ ಜೀವನ ಕೂಡ ಒಂದು ಒಳ್ಳೆಯ ದಡವನ್ನು ಸೇರುತ್ತೆ ಎನ್ನುವ
ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಜೊತೆಗಿದ್ದೀನಿ, ಮೋಸ ಹೋಗಿದ್ದೀರಾ? ಖಂಡಿತ ಅದಕ್ಕೂ ಕೂಡ ಒಂದು ಕಾರಣ ಇದೆ. ಆ ಮೋಸದಿಂದ ಕೆಲವು ಪಾಠವನ್ನ ಕಲ್ತಿರ್ಬೋದು, ಆ ಮೋಸದಿಂದ ಕೆಲವು ಪಾಠಗಳನ್ನ ಕಲ್ತಿದ್ದೀರಾ, ನೋವಾಗಿದೆ ಇಲ್ಲ ಅಂತಲ್ಲ, ನೀವೇನು ಕೊಟ್ಟಿದ್ರಲ್ಲ ಅದು ನಿಮಗೆ ಈ ಸಮಯದಲ್ಲಿ ಮರಳಿ ಸಿಕ್ಕಿದೆ ಅಂತ ಹೇಳಿ ಅನ್ಕೊಂಡು ಅದನ್ನ ಒಂದು ಕೆಟ್ಟ ಕನಸು ಅಂತ ಹೇಳಿ ಅನ್ಕೊಂಡು ಅದನ್ನ ಮರ್ತು ಬಿಡಿ. ಮರ್ತು ಮುಂದೆ ಒಂದು ಹೊಸ ಜೀವನ ನಿಮಗೋಸ್ಕರ ಸ್ವಾಗತ ಮಾಡ್ತಾ ಇದೆ. ಅದ್ರ ಕಡೆ ನಿಮ್ಮ ದೃಷ್ಟಿಕೋನವನ್ನ ತಿರುಗಿಸಿ ಕೇಂದ್ರೀಕರಿಸಿ. ಈಗ ನಿಮಗೆ ಸಿಕ್ಕ ನೋವುಗಳಿಂದ ಒಂದು ಪಾಠ ಕಲ್ತಿದ್ದೀರಾ ಅಂದ್ರೆ ಅದು ಕರ್ಮ ಅಂತ ಹೇಳಿ ಅನ್ಕೊಂಡು ನೀವು ಮುಂದೆ ಸಾಗಿ ನಿಮಗೆ ಜೀವನ ಒಳ್ಳೆಯದನ್ನ ಕೊಡ್ಲಿಕ್ಕೆ ಎದುರು ನೋಡ್ತಾ ಇದೆ. ಯಾಕಂದ್ರೆ ಈಗ ನೀವು ಸಂಪೂರ್ಣವಾಗಿ ನಿಮ್ಮನ್ನ ತಿದ್ಕೊಂಡಿದ್ದೀರಾ, ಅದ್ರ ಜೊತೆಗೆ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಜೀವನವನ್ನ ಪಡ್ಕೊಳ್ತೀರಾ. ಜೀವನ ಪೂರ್ತಿ ಕಷ್ಟ ಸಮಸ್ಯೆ ಏನಿರೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಯತ್ನಗಳು ಯಾವ ರೀತಿ ನಿಮ್ಮ ಕರ್ಮಗಳ ಉದ್ದೇಶವನ್ನು ಹೊಂದಿರ್ತವೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಕೂಡ ನಿಮಗೆ ಒಳ್ಳೆಯದನ್ನು ಕೊಡ್ತಾ ಹೋಗುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಹಾಗೆ ಕೆಲವರು ನಿಮ್ಮಿಂದ ದೂರ ಆಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಿ. ಯಾಕಂದರೆ ನಿಮಗೆ ಅಲ್ಲಿ ತುಂಬ ನೋವು ಆಗ್ತದೆ, ಹಿಂಸೆ ಆಗ್ತದೆ. ತೀರ್ಮಾನ ನೀವು ತಗೊಳ್ತಾ ಇದ್ದೀರಾ ಅಂದರೆ ಅದು ಕೂಡ ನಿಮ್ಮ ಕರ್ಮ. ಅಷ್ಟೇ ಋಣ ಇತ್ತು ನಿಮ್ಮ ಜೊತೆ. ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ಹೊಸದೊಂದು ತಿರುವು ನಿಮ್ಮ ಜೀವನದಲ್ಲಿ ಈಗ ಸಿಗ್ತಾ ಇದೆ, ದಾರಿ ತೋರಿಸ್ತಾ ಇದೆ ಅದಕ್ಕೋಸ್ಕರ ಅನ್ನುವ ರೀತಿಯಲ್ಲಿ ನೀವು ಬದಲಾವಣೆಯನ್ನು ಕಂಡುಕೊಳ್ಳಿಕ್ಕೆ ಇದು ಕೂಡ ಕಾರಣ ಆಗಿದೆ. ಕಾರಣ ಇಲ್ಲದೆ ಯಾರು ಯಾರ ಜೀವನವನ್ನು ಪ್ರವೇಶ ಮಾಡೋದಿಲ್ಲ. ಬೇರೆ ಆಗ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಕಾರಣ ಇರುತ್ತೆ, ಅದು ಋಣ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಈ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಮ್ಮ ಶತ್ರುಗಳು ನಮಗೆ ತುಂಬಾನೇ ಬಾಧೆ ಕೊಡ್ತಾ ಇದ್ದಾರೆ. ಅಂದರೆ ನಮಗೆ ನ್ಯಾಯ ಸಿಗ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದೀವಿ, ಅಡೆತಡೆ ಉಂಟು ಮಾಡ್ತಿದ್ದಾರೆ. ಇದರಿಂದ ಹೊರಗೆ ಬರೋದು ಏನು, ಹೇಗೆ ಈ ಸವಾಲುಗಳನ್ನು ಎದುರಿಸೋದು, ನಮಗೆ ಗೆಲುವು ಸಿಗುತ್ತಾ ಅನ್ನುವ ರೀತಿಯಲ್ಲಿ ಆತಂಕದಲ್ಲಿದ್ದೀರಾ. ಖಂಡಿತವಾಗಿಯೂ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳು ಮಗು, ನಾನು ನಿನ್ನ ಜೊತೆಗಿದ್ದೀನಿ. ನೀನು ನನ್ನ ಶರಣದಲ್ಲಿ ಬಂದಿದೀಯ ಅಂದರೆ ನಿನ್ನ ಶ್ರದ್ಧೆ, ನಿನ್ನ ಪ್ರಾಮಾಣಿಕ ಪ್ರಯತ್ನ ಯಾವತ್ತಿಗೂ ಕೂಡ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದಿಲ್ಲ. ಹೋರಾಟ ಮಾಡು, ಸವಾಲುಗಳನ್ನು ಸ್ವೀಕರಿಸು, ಎದುರಿಸು. ಜೀವನ ಅನ್ನೋದು ಏನು ಅಂತೇಳಿ ಅರ್ಥ ಆಗೋದೇ ಹೀಗೆ. ಹಾಗಾಗಿ ಕೆಲವು ಕರ್ಮಗಳಿಗೆ ಅನುಸಾರವಾಗಿ ನೀನು ಕೆಲವು ಸವಾಲುಗಳನ್ನು ಸ್ವೀಕರಿಸಬೇಕು, ಎದುರಿಸಬೇಕು, ಹೋರಾಟ ಮಾಡಲೇಬೇಕು. ಆಗಲೇ ನಿನಗೆ ಫಲ ಸಿಗೋದು. ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅಂದರೆ ನಿನ್ನ ವಿರುದ್ಧ ನಿಂತರೂ ಕೂಡ ಯಾರೇ ಆಗಲಿ, ಜಗತ್ತೇ ಆಗಲಿ, ನಿನ್ನ ವಿರುದ್ಧ ನಿಂತರೂ ನಾನು ನಿನ್ನ ಜೊತೆಗಿದ್ದೀನಿ. ಹಾಗೆ ನೀನು ನನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಬೇಡ, ಆಗ ಅದು ವಿಶ್ವಾಸವಾಗಿ ಬದಲಾಗುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ನೀನು ಕಳೆದುಕೊಂಡದ್ದೆಲ್ಲವನ್ನ ನಾನು ಕೊಡಬಲ್ಲೆ ಅನ್ನುವ ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದರೆ ಅದನ್ನು ನಾನು ವಿಶ್ವಾಸವಾಗಿ ಬದಲಾಯಿಸ್ತಾ ಹೋಗ್ತೀನಿ. ನಿನ್ನ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳನ್ನು ತರ್ತಾ ಹೋಗ್ತೀನಿ. ಹಾಗೆ ನಿನಗೆ ಅನೇಕ ರೀತಿಯ ದಾರಿಗಳನ್ನು ತೋರಿಸ್ತಾ ಹೋಗ್ತೀನಿ. ನೀನು ಎಷ್ಟು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದುವ ಮನಸ್ಸು ಮಾಡ್ತೀಯೋ ಅಷ್ಟೇ ನಿನ್ನ ಮನಸ್ಸು ಪ್ರಶಾಂತತೆಯನ್ನು ಪಡ್ಕೊಳ್ಳುತ್ತೆ. ಆ ಶಾಂತಿಯಲ್ಲಿ ನೀನು ಎಲ್ಲ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಕಷ್ಟ ನಿಂತ ನೀರಲ್ಲ, ಶಾಶ್ವತನೂ ಅಲ್ಲ. ಇವತ್ತಿರುವ ಸಮಸ್ಯೆಗಳು ನಾಳೆ ಇರೋದಿಲ್ಲ, ಪರಿವರ್ತನೆ ಕಾಣ್ತವೆ ಅಂದಮೇಲೆ ನಂಬಿಕೆ ಇಡು. ನಿನ್ನ ಮೇಲೆ, ನಿನ್ನ ಆತ್ಮವಿಶ್ವಾಸದ ಮೇಲೆ ನಿನಗೆ ನಂಬಿಕೆ ದೃಢವಾಗಿದ್ದಾಗ ನಾನು ಯಾವ ರೀತಿಯ ತಿರುವುಗಳನ್ನು ಕೊಡ್ತೀನಿ, ಹಾಗೆ ಯಾವ ರೀತಿ ದಾರಿ ತೋರಿಸ್ತಾ ಇದ್ದೀನಿ ಅಂತೇಳಿ ನಿನ್ನ ಅರಿವಿಗೆ ಬರುತ್ತೆ. ಇಲ್ಲ ಅಂದರೆ ಬರೀ ನಕಾರಾತ್ಮಕತೆಯನ್ನು ತುಂಬಿ ನನ್ನ ಜೀವನದಲ್ಲಿ ಏನೂ ಸಾಧ್ಯ ಇಲ್ಲ, ನನ್ನಿಂದ ಏನೂ ಆಗೋದಿಲ್ಲ, ಈಗಿರೋ ಸಮಸ್ಯೆಗಳಿಂದ ನಾನು ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನೀನು ಅಂದ್ಕೊಂಡ್ರೆ ನಾನು ತೋರಿಸ್ತಾ ಇರುವ ದಾರಿಯ ಬೆಳಕು ಕೂಡ ನಿನಗೆ ಕಾಣೋದಿಲ್ಲ, ಕೇವಲ ಕತ್ತಲೆ ಅಷ್ಟೇ ಕಾಣುತ್ತೆ. ಆದರೆ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ಅಂದರೆ ಆ ಕತ್ತಲೆಯನ್ನು ದೂರ ಮಾಡಲಿಕ್ಕೇ ಬಂದಿದ್ದೀನಿ. ಈ ಖಂಡಿತ ನಾನು ನಿನ್ನ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಒಂದು ಬದಲಾವಣೆಯನ್ನು ಕಾಣ್ತಿದ್ದೀರಾ. ಅಂದರೆ ಒಳ್ಳೆ ಕೆಲಸದಲ್ಲಿದ್ರಿ, ಇದ್ದಕ್ಕಿದ್ದ ಹಾಗೆ ಆ ಕೆಲಸವನ್ನು ಕಳ್ಕೊಂಡಿದ್ದೀರಾ. ಬಾಬಾರವರ ಪೂಜೆಯನ್ನು ಮಾಡ್ತಿದ್ದಾರೆ, ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ಖಂಡಿತವಾಗಿ ಬಾಬಾ ಅದಕ್ಕಿಂತ ವಿಶೇಷವಾದ ಕೆಲಸವನ್ನು ಕೊಡ್ತಾರೆ. ಆ ಕೆಲಸ ಕೈ ತಪ್ಪೋಗಿದ್ದು ತಪ್ಪು ಅಂತೇಳಿ ನಿಮಗೆ ಅನಿಸ್ತಾ ಇದೆ, ಆದರೆ ಋಣನೇ ಅಷ್ಟಿತ್ತು, ಆ ಕೆಲಸದ ಋಣವೇ ಅಷ್ಟಿತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಚಿಂತಿಸಬೇಡ, ನನ್ನ ಚಿಂತನೆ ಮಾಡು, ಏನೇ ಸಿಕ್ಕರೂ ಕೂಡ ಅದನ್ನು ಒಳ್ಳೆ ರೀತಿಯಿಂದ ಸ್ವೀಕಾರ ಮಾಡು, ಆಗ ಅದು ನಿನ್ನನ್ನು ಉದ್ಧರಿಸುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಕಳ್ಕೊಂಡಿರೋ ಕೆಲಸಕ್ಕಿಂತ ಒಂದು ಒಳ್ಳೆಯ ಕೆಲಸವನ್ನು, ವಿಶೇಷವಾದ ಕೆಲಸವನ್ನು ನೀವು ಕಂಡುಕೊಳ್ತೀರಾ. ಹಾಗಾಗಿ ನಿಮ್ಮನ್ನು ನೀವು ಕಡೆಗಣ್ಣಿನಿಂದ ನೋಡ್ಕೊಳ್ಬೇಡಿ. ಅಂದರೆ ನಿಮ್ಮನ್ನು ನೀವು ಯಾವತ್ತೂ ತೆಗೆದುಕೊಳ್ಳುವ ಪ್ರಯತ್ನವನ್ನು ಯಾವತ್ತಿಗೂ ಮಾಡಬೇಡಿ. ಅದು ನಿಮ್ಮನ್ನು ನೀವು ನೆಗೆಟಿವ್ ಎನರ್ಜಿಗೆ ತಳ್ಳಿದ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಿದ್ದಾರೆ. ಹಾಗಾಗಿ ನೀವು ನಿಮ್ಮ ಬಗ್ಗೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಬೇಕು, ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ನೀವು ಧೈರ್ಯಶಾಲಿ, ನಿಮ್ಮಿಂದ ಒಳ್ಳೆಯ ಕೆಲಸಗಳಾಗ್ತವೆ, ನೀವು ಒಳ್ಳೆಯವರು ಅನ್ನುವ ರೀತಿಯಲ್ಲಿ ನೀವು ಯಾವಾಗಲೂ ಫೀಲ್ ಮಾಡ್ಕೊಳ್ಬೇಕು. ಈ ವರ್ಷ ನನ್ನ ಮದುವೆ ಆಗತ್ತಾ ಅನ್ನುವ ರೀತಿಯಲ್ಲಿ ಚಿಂತನೆ ಮಾಡ್ತಿದ್ರೆ ಖಂಡಿತ ಈ ವರ್ಷ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಬಾಬಾರವರಲ್ಲಿ ಈ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ನಂಬಿಕೆ ಇಡಿ, ಖಂಡಿತ ಬಾಬಾ ನಿಮ್ಮ ಜೀವನದಲ್ಲಿ ಒಂದು ಶುಭ ಕಾರ್ಯ ನಡೆಯೋ ಹಾಗೆ ಬಾಬಾ ಆಶೀರ್ವಾದ ಮಾಡ್ತಾರೆ. ಗುರುಬಲ ನಿಮ್ಮ ಜೊತೆಗಿದೆ ಈ ಸಮಯದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಸ್ನೇಹಿತರೆ. ಖಂಡಿತ ಗುರುವಿನ ಬಲ ಗ್ರಹಗಳಲ್ಲಿ ನೋಡಬೇಡಿ, ಗುರುವಿನ ಬಲವನ್ನು ದೃಢ ವಿಶ್ವಾಸದಿಂದ ನೋಡಿ ಎನ್ನುವ ರೀತಿಯಲ್ಲಿ ಇಲ್ಲಿ ನಿಮಗೋಸ್ಕರ ಮೆಸೇಜ್ ಬರ್ತಾ ಇದೆ.
ಪರಿವರ್ತನೆ ಜಗದ ನಿಯಮ. ಹಾಗಾಗಿ ನಾನು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದೀನಿ ಅಂದರೆ ನಿಮ್ಮ ಜೀವನ ಒಂದು ಪರಿವರ್ತನೆ ಕಾಣುತ್ತೆ ಅನ್ನುವ ರೀತಿಯಲ್ಲಿ ದೃಢ ವಿಶ್ವಾಸದಿಂದ ಸಾಗಿ ನಿಮ್ಮ ಜೊತೆ ನಾನಿದ್ದೀನಿ. ಯಾವುದಕ್ಕೂ ಹೆದರೋದು ಬೇಡ, ಕುಗ್ಗೋದು ಬೇಡ. ನಿಮ್ಮ ಉದ್ದೇಶ ಸರಿ ಇದೆಯಾ, ಹೋರಾಟ ಮಾಡಿ. ಆ ಹೋರಾಟಕ್ಕೆ ಪ್ರತಿಫಲ ತಂದುಕೊಡೋನು ನಾನೇ ಆಗಿದ್ದೇನೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಖಿನ್ನತೆಗೆ, ದುರ್ಬಲತೆಗೆ ಜಾರಿಸೋದು ಬೇಡ. ಯಾವಾಗಲೂ ಕೂಡ ನೀವು ಒಳ್ಳೆಯದನ್ನು ಫೀಲ್ ಮಾಡಿರಿ. ಆ ಎನರ್ಜಿ ನಿಮ್ಮ ಸುತ್ತ ಇದೆ, ನನಗೆ ರಕ್ಷಣೆ ಮಾಡ್ತಾ ಇದೆ ಅಂತೇಳಿ ನೀವು ಅನ್ಕೊಳ್ತಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಸುತ್ತ ಆ ದೈವಿಕ ಶಕ್ತಿಗಳು, ಸುತ್ತ ನನ್ನ ದೈವಿಕ ಊರ್ಜೆಗಳ ಶಕ್ತಿಗಳು ಪ್ರವಹಿಸ್ತಾ ಇದ್ದಾವೆ. ಅದಕ್ಕೋಸ್ಕರನೇ ನಿಮ್ಮಲ್ಲಿ ಒಂದು ಭರವಸೆ ಆ ಕ್ಷಣದಲ್ಲಿ ಮೂಡುತ್ತೆ. ಅದನ್ನು ನೀವು ದೃಢವಾಗಿ ನಂಬಬೇಕು. ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅದು ನಿಮ್ಮಿಂದ ಹಿಂದೆ ಸರಿಯುತ್ತೆ. ನಕಾರಾತ್ಮಕತೆ ಅನ್ನೋದು ಮುಂದೆ ಬರುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಸಕಾರಾತ್ಮಕವಾಗಿ ಯೋಚಿಸಬೇಕು, ದುರ್ಬಲತೆಯನ್ನು ದೂರ ದೂಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನೀವು ಈ ಸಮಯದಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತಿದ್ದೀರಿ, ಯಾವ ರೀತಿಯ ಮನಸ್ಥಿತಿಯಲ್ಲಿದ್ದೀರಾ, ನಿಮ್ಮ ಕರ್ಮಗಳ ಉದ್ದೇಶ ಏನಿದೆ, ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದೆಲ್ಲವೂ ನನ್ನ ಗಮನದಲ್ಲಿದೆ. ನಾನು ಗಮನಿಸ್ತಾ ಇದ್ದೀನಿ. ನನ್ನ ಗಮನದಿಂದ ನೀವು ಹಿಂದೆ ಸರಿಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಪ್ರತಿಯೊಂದು ಜೀವಿಯನ್ನು ಗಮನದಲ್ಲಿ ಇಟ್ಕೊಂಡೇ ಕರ್ಮಗಳ ಆಧಾರದ ಮೇಲೆ ಫಲವನ್ನು ಕೊಡುವ ಕೆಲಸವನ್ನ ಮಾಡ್ತಿದ್ದೀನಿ. ಹಾಗಾಗಿ ನನ್ನ ಕಣ್ಣು ತಪ್ಪಿಸಿ ನೀವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯ ಯೋಜನೆಯನ್ನೇ ಮಾಡಬೇಕು. ಆಗ ಆ ಕರ್ಮ ಸಮಯಕ್ಕೆ ಸರಿಯಾಗಿ ಫಲವಾಗಿ ಮರಳುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸೇ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಒಂದು ಒಳ್ಳೆಯ ಯೋಜನೆಗಳಿಗೆ ಹಾಗೆ ಬಾಬಾರವರ ಪಾದಗಳಿಗೆ, ಹಾಗೆ ನೀವು ನಂಬಿದ ದೈವ ಶಕ್ತಿಗಳಿಗೆ ಪೂರ್ಣವಾಗಿ ಪರಿಪೂರ್ಣವಾಗಿ ಸೆರೆಂಡರ್ ಮಾಡ್ಕೊಳ್ಳಿ. ನಿಮ್ಮನ್ನ, ನಿಮ್ಮ ಆಲೋಚನೆಗಳನ್ನು, ಯೋಚನೆಗಳನ್ನು ಅವು ಕೆಲವು ದಿನಗಳ ನಂತರ ಪೂರ್ಣವಾಗಲಿಕ್ಕೆ ಶುರುವಾಗ್ತವೆ. ಎಲ್ಲಿಯವರೆಗೂ ನೀವು ನಿಮ್ಮನ್ನ ಪರಿಪೂರ್ಣವಾಗಿ ಸರೆಂಡರ್ ಮಾಡ್ಕೊಳ್ಳೋದಿಲ್ವೋ, ಓವರ್ ಥಿಂಕಿಂಗ್ ಮಾಡ್ತೀರಾ, ಇಲ್ಲ ಓವರ್ ಆಗಿ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತಿದ್ದೀರಾ ಅಂದರೆ ಖಂಡಿತ ನೀವು ಯಾವುದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗೊಂದಲಮಯ ಆಗ್ಬಿಡುತ್ತೆ. ಏನು ಮಾಡಲಿ, ಏನು ಬಿಡಲಿ ಅಂತ ಹೇಳಿ ನೀವು ಚಿಂತೆ ಮಾಡೋದೇ ಆಗ್ಬಿಡುತ್ತೆ. ಹಾಗಾಗಿ ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ, ಅದರ ಜೊತೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಈಗಿರುವ ನಿಮ್ಮ ಮನಸ್ಥಿತಿಗಳು ಬದಲಾಗ್ತವೆ. ಜೀವನ ಅಂದಮೇಲೆ ಕೆಲವು ಬದಲಾವಣೆಗಳನ್ನು ಸ್ವೀಕರಿಸ್ತಾನೆ ನೀವು ಮುಂದೆ ಹೋಗಬೇಕಾಗುತ್ತೆ. ಯಾಕಂದರೆ ಕರ್ಮ ಅದು ಯಾವತ್ತಿಗೂ ಬಿಡೋದಿಲ್ಲ. ಕರ್ಮ ನಿಮ್ಮನ್ನು ಹಿಂಬಾಲಿಸ್ತಾನೆ ಇರುತ್ತೆ. ಅದು ಒಳ್ಳೆ ರೀತಿಯಲ್ಲಿ ಆಗಿರ್ಬೋದು, ಕೆಟ್ಟ ರೀತಿಯಲ್ಲಿ ಆಗಿರ್ಬೋದು. ನೀವು ಏನನ್ನ ಕೊಟ್ಟಿರ್ತೀರೋ ಅದರ ಫಲವನ್ನು ಕೊಡಲಿಕ್ಕೆ ಅದು ಹಿಂಬಾಲಿಸ್ತಾನೆ ಹೋಗುತ್ತೆ. ಹಾಗಾಗಿ ನಿಮ್ಮ ಮುಂದೆ ಇರುವ ಒಳ್ಳೆಯ ಉದ್ದೇಶಗಳನ್ನು ಗಮನದಲ್ಲಿ ಇಟ್ಕೊಂಡು ಕೂಡ ಆ ಕರ್ಮದ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲವು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯವಾಗಿದೆ. ಒಂದು ಹೊಸ ಬದಲಾವಣೆ ಎದುರಿಸುವಂತ ಸಮಯವೇ ಇದಾಗಿದೆ. ಖಂಡಿತ ನೀವು ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ದೀರಾ, ಅವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅಂದರೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅವರ ಕೃಪೆಯಿಂದ ಸಿಗುತ್ತೆ, ಪ್ರೇರಣೆ ಕೂಡ ಸಿಗುತ್ತೆ, ಹಾಗೆ ಮಾರ್ಗದರ್ಶನ ಕೂಡ ಸಿಗುತ್ತೆ. ಹೆದರೋದು ಬೇಡ, ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ರೀತಿಯಲ್ಲಿ ಮತ್ತೊಮ್ಮೆ ಭರವಸೆಯ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಸಂದಿಗ್ಧ ಸ್ಥಿತಿಯಲ್ಲಿದೆ. ಅದರಿಂದ ದುಃಖದಲ್ಲಿದ್ದೀರಾ, ಜೀವನವೇ ನಿಂತು ಹೋದ ಅನುಭವವನ್ನು ಅನುಭವಿಸ್ತಾ ಇದ್ದೀರಾ. ಖಂಡಿತ ನಿಮ್ಮ ಎಲ್ಲ ನಿಮ್ಮ ಕೆಲಸಗಳು ಕೈಗೂಡ್ತವೋ ಇಲ್ಲವೋ ಅನ್ನುವ ರೀತಿಯಲ್ಲಿ ಆತಂಕದಲ್ಲಿದ್ದೀರಾ. ಆ ಆತಂಕವನ್ನು ಬಿಟ್ಟು ನೋಡಿ, ಖಂಡಿತ ನಿಮ್ಮ ಕೆಲಸಗಳು ಒಂದೊಂದಾಗಿ ಕೈಗೂಡ್ತವೆ. ಮುಂದಿನ ದಿನಗಳಲ್ಲಿ ಹೊಸ ಹೊಸ ಐಡಿಯಾಗಳು ನಿಮಗೆ ಬರ್ತವೆ. ಒಂದು ಹೊಸ ಕೆಲಸ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಒಂದು ಹೊಸ ಯೋಜನೆ ಆಗಿರ್ಬೋದು, ನಿರ್ಧಾರ ಆಗಿರ್ಬೋದು ತಗೊಂಡು ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಾ. ಖಂಡಿತ ಬಾಬಾ ಅದಕ್ಕೆ ಬೆಳಕು ನೀಡ್ತಾರೆ, ಪ್ರೇರಣೆ ನೀಡ್ತಾರೆ, ಮಾರ್ಗದರ್ಶನ ನೀಡ್ತಾರೆ, ದಾರಿ ತೋರಿಸ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಯಾವುದ್ರ ಬಗ್ಗೆನೂ ಚಿಂತೆ ಮಾಡೋದು ಬೇಡ. ಎಲ್ಲದಕ್ಕೂ ಒಂದು ಒಳ್ಳೆಯ ಪರಿವರ್ತನೆ ಸಿಗುತ್ತೆ ಅನ್ನುವ ನಂಬಿಕೆ ದೃಢವಾಗಿರಲಿ. ಅದರ ಪ್ರಕಾರ ಆ ದಿಕ್ಕಿನಲ್ಲಿ, ಆ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಿ. ನನ್ನ ಕೃಪೆ ಸದಾ ನಿಮ್ಮ ಜೊತೆಗೆ ಇರುತ್ತೆ, ಮಾರ್ಗದರ್ಶನವೂ ಇರುತ್ತೆ, ಹಾಗೆ ಬೆಳಕಿನೊಂದಿಗೆ ನಿಮ್ಮ ಜೀವನವನ್ನು ಪ್ರಜ್ವಲಗೊಳಿಸ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಅಂದರೆ ನನ್ನ ಕೃಪೆಯ ಅವಶ್ಯಕತೆ ಈ ಸಮಯದಲ್ಲಿ ನಿಮಗಿದೆ. ಖಂಡಿತ ಅದು ಸಿಗ್ತಾನೂ ಇದೆ. ಉತ್ತಮವಾಗಿಸ್ತಾ ಇದ್ದೀನಿ ನಿಮ್ಮ ಜೀವನವನ್ನು, ನಿಮ್ಮ ಆಲೋಚನೆಗಳನ್ನು ಅಂದಮೇಲೆ ಖಂಡಿತವಾಗಿ ನಿಮ್ಮನ್ನ ಉತ್ತಮವಾದ ದಡವನ್ನು ಸೇರಿಸ್ತೀನಿ. ಹೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಹಾಗೆ ಎಲ್ಲರಿಂದನೂ ಅಡ್ವೈಸನ್ನು ಪಡ್ಕೊಳ್ತಾ ಇದ್ದೀರಾ. ಆದರೆ ನಿಮ್ಮಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಆ ಮನಸ್ಥಿತಿನ ಈ ಸಮಯದಲ್ಲಿ ನೀವು ಹೊಂದಿದ್ದೀರಾ. ಅಂದರೆ ನಿಮ್ಮ ಮನಸ್ಸು ಬ್ಲಾಕ್ ಆಗಿದೆ, ಅಂದರೆ ಅಡೆತಡೆ ಉಂಟು ಮಾಡ್ತಾ ಇದೆ. ಸಮಯದಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಟು ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ನಿಮಗೆ ಏನು ಸಿಗಬೇಕು ಅಂತ ಇದೆಯೋ, ನಿಮಗೋಸ್ಕರ ಏನು ಡಿಸರ್ವ್ ಆಗಿ ಕಾಯ್ತಾ ಇದೆಯೋ ಅದು ನಿಮ್ಮನ್ನು ಹಿಂಬಾಲಿಸುತ್ತೆ. ಆ ಗುರು ಆ ಸಿದ್ಧತೆಯನ್ನು ಮಾಡ್ಕೊಡ್ತಾರೆ. ಅಂದರೆ ಏನೇ ಅಡೆತಡೆಗಳಾಗಿರ್ಬೋದು, ಬ್ಲಾಕೇಜ್ ಆಗಿರ್ಬೋದು, ಅವೆಲ್ಲವನ್ನ ರಿಮೂವ್ ಮಾಡುವ ಕೆಲಸವನ್ನು ಆ ದೈವಿಕ ಶಕ್ತಿಯ ಊರ್ಜೆಗಳು ಮಾಡ್ತಾ ಇದ್ದಾವೆ. ಅಂದರೆ ಗುರುವಿನಿಂದ ಕೆಲವು ಸಂದೇಶಗಳನ್ನು ಹೊತ್ತು ನಿಮ್ಮ ಬಳಿ ಕೆಲವು ಊರ್ಜೆಗಳು ಬರ್ತಾವಲ್ವ, ಅವು ನಿಮಗೆ ಸಹಾಯ ಮಾಡ್ತವೆ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಲಿಕ್ಕೆ. ಹಾಗಾಗಿ ಎಂಥದ್ದೇ ಒತ್ತಡದ ಪರಿಸ್ಥಿತಿಯಲ್ಲಿದ್ದು ನಾನು ಏನೇನೋ ಮಾಡಬೇಕು ಅಂತೇಳಿ ಅನ್ಕೊಳ್ತಾ ಇದ್ದೀನಿ, ಆದರೆ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಿಯೂ ನಿಮಗಾಗಿ ಏನು ಡಿಸರ್ವ್ ಆಗಿದೆಯೋ ಅದು ನಿಮ್ಮನ್ನು ಹಿಂಬಾಲಿಸ್ತಾ ಇದೆ. ಅದು ನಿಮಗೆ ವಿಶೇಷವಾದ ರೂಪದಲ್ಲಿ, ವಿಶೇಷವಾದ ಸಮಯದಲ್ಲಿ ನಿಮ್ಗೆ ಸಿಗುತ್ತೆ. ನಿಮ್ಮಲ್ಲಿರುವ ಈಗಿನ ನೆಗೆಟಿವ್ ಎನರ್ಜಿ ಸ್ವಲ್ಪ ರಿಮೂವ್ ಆಗಬೇಕು. ಹಾಗಾಗಿ ಆ ಸಮಯ ತಗೊಳ್ತಾ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಾ. ಯಾವುದೂ ಕೂಡ
ಇಲ್ಲಿ ಅಸಾಧ್ಯ ಅನ್ನೋದೇನಿಲ್ಲ, ಎಲ್ಲವೂ ಸಂಭವ. ಪ್ರಾಮಾಣಿಕ ಪ್ರಯತ್ನ ಅಂತೂ ನಿರಂತರವಾಗಿ ಮಾಡ್ತಾನೆ ಇರಬೇಕು. ಅಂದರೆ ಕೊನೆಯ ಕ್ಷಣದವರೆಗೂ ಒಂದು ಹೋರಾಟ ಅಂತೂ ನಾವು ಮಾಡಲೇಬೇಕು. ಅದು ಉಸಿರಾಟ ಆಡೋದಕ್ಕಾಗಿ ಆಗಿರ್ಬೋದು. ಯಾಕಂದರೆ ಉಸಿರಾಟ ನಿಂತ ಮರುಕ್ಷಣ ನಮ್ಮ ಸಾವಾಗುತ್ತೆ ಅಂದಮೇಲೆ ಆ ಉಸಿರಾಟ ಮಾಡೋದು ಒಂದು ಹೋರಾಟವೇ ಅಲ್ವಾ. ಹಾಗಾಗಿ ಇಲ್ಲಿ ಎಲ್ಲವೂ ಒಂದು ಹೋರಾಟನೇ. ನೀವು ಎಷ್ಟು ಒಂದು ಒಳ್ಳೆಯ ಉದ್ದೇಶದ ಹೋರಾಟವನ್ನು ಮಾಡ್ತೀರೋ ಅದು ಅಷ್ಟೇ ನಿಮ್ಮ ಜೀವನವನ್ನು ಒಂದು ಪರಿಪೂರ್ಣವಾದ ದಡವನ್ನು ಸೇರಿಸುವ ಹೋರಾಟವನ್ನು ಮಾಡುತ್ತೆ. ನಿಮಗೋಸ್ಕರ ಏನಾದರೂ ಒಂದು ವಿಶೇಷವಾದದ್ದನ್ನು ಡಿಸರ್ವ್ ಮಾಡುತ್ತೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು. ಅದು ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗುತ್ತೆ. ಅದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೆ. ನೀವು ಯಾವಾಗ ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆ ಹೋರಾಟ ಮಾಡ್ತೀರೋ ಅದು ಕೂಡ ನಿಮಗೋಸ್ಕರ ಡಿಸರ್ವ್ ಆಗಿರುವ ವಿಶೇಷತೆಯ ಕಡೆ ಕೊಂಡು ಹೋಗ್ಲಿಕ್ಕೆ ಬಯಸುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಿದ್ದಾರೆ. ಹಾಗಾಗಿ ನೀವು ಏನೇ ಒಂದು ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಅದು ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ದೀಪಾರಾಧನೆ ಆಗಿರ್ಬೋದು, ದಾನ ಧರ್ಮದ ಸೇವೆ ಆಗಿರ್ಬೋದು, ನಿಸ್ಸಹಾಯಕರ ಸೇವೆ ಆಗಿರ್ಬೋದು, ತಂದೆ ತಾಯಿ ಸೇವೆ ಆಗಿರ್ಬೋದು, ಅಕ್ಕ ತಂಗಿಯರ ಸೇವೆ ಆಗಿರ್ಬೋದು, ಯಾರೋ ಅತ್ತೆ ಮಾವನ ಸೇವೆ ಆಗಿರ್ಬೋದು, ಯಾರೋ ಕಾಯಿಲೆಗೆ ಒಳಗಾಗಿದ್ದಾರೆ ಅವರಿಗೆ ಒಂದು ಹೊತ್ತು ಊಟ ಕೊಡ್ತಾ ಇದ್ದೀರಾ, ಅವರಿಗೆ ಮಾತ್ರೆ ಮೆಡಿಸಿನ್ ಕೊಡಿಸ್ತಾ ಇದ್ದೀರಾ, ಅವ್ರ ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಇದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಇದೆಲ್ಲದರ ಫಲಿತಾಂಶ ನಿಮಗೋಸ್ಕರ ಡಿಸರ್ವ್ ಆಗಿದೆ, ಒಂದು ವಿಶೇಷವಾದ ಜೀವನವಾಗಿ. ಅದು ಖಂಡಿತ ನಿಮ್ಮನ್ನು ಬೆನ್ನು ಹತ್ತಿಯೇ ಬರ್ತಾ ಇದೆ. ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಸಮಯದಲ್ಲಿ ನೀವು ಒಂದು ಕರ್ಮವನ್ನು ಮಾಡ್ತಾ ಇದ್ರೆ ಖಂಡಿತ ಅದು ನಿಮಗೆ ಅವಶ್ಯಕವಾಗಿತ್ತು. ಯಾಕಂದರೆ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂದರೆ, ಯಾಕಂದರೆ ಒಂದು ಒಳ್ಳೆಯದನ್ನು ನೀವು ಜೀವನದಲ್ಲಿ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಿ ಅಂದರೆ ಅದ್ರ ಹಿಂದೆ ಕೆಲವು ಪರಿಶ್ರಮ ಪಡಲೇಬೇಕಲ್ಲ. ಆ ಪರಿಶ್ರಮ ಈ ರೀತಿಯಾಗಿ ಬಾಬಾ ನಿಮ್ಮಿಂದ ಬಯಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮಿಂದ ಆ ಸೇವೆಗಳನ್ನು ಮಾಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯದನ್ನು ಪಡ್ಕೊಳ್ತೀರಾ. ಜೀವನದಲ್ಲಿ ಒಂದು ಉತ್ತಮವಾದದ್ದನ್ನು ಸಾಧನೆ ಮಾಡ್ತೀರಾ. ವಿಶೇಷವಾದದ್ದು ನಿಮಗೋಸ್ಕರ ಡಿಸರ್ವ್ ಆಗಿದೆ. ಖಂಡಿತ ಅದನ್ನು ಪಡ್ಕೊಳ್ಳುವ ದಾರಿಯನ್ನು ಬಾಬಾ ತೋರಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ, ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಕೆಲವು ಪರಿವರ್ತನೆಗಳನ್ನು ತಂದುಕೊಳ್ತಾ ಇದ್ದಾರೆ. ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ. ಹುಣ್ಣಿಮೆಯ ಒಳಗೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ನೀವು ಕಾಣ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಖಂಡಿತ ಏನೆಲ್ಲ ನೀವು ಒಂದು 15 ದಿನದೊಳಗೆ ಆಗತ್ತೆ ಅಂತೇಳಿ ಟಾರ್ಗೆಟ್ ಇಟ್ಟಿದ್ದೀರಾ ಅದು ನೀವು ಪೂರ್ಣಗೊಳಿಸ್ತೀರಾ. ಪ್ರಾಮಾಣಿಕ ಪ್ರಯತ್ನ ಮಾಡಿ, ಬಾಬಾ ನಿಮ್ಮ ಜೊತೆಗಿದ್ದಾರೆ. ಸರಿಯಾದದ್ದನ್ನೇ ನಿಮಗೆ ಆಯ್ಕೆ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಇವತ್ತಿನ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.